ಕೃಷಿ ಭೂಮಿಗೆ ಅನಧಿಕೃತವಾಗಿ ಮಣ್ಣು ತುಂಬಿಸಿ ಹದ ಮಾಡುತ್ತಿರುವುದರಿಂದ ತಲಪಾಡಿ ಮಕ್ಯಾರು ಪೂಮಣ್ಣು ನಿವಾಸಿ ಮನೆ ಮಂದಿ ಆತಂಕದಲ್ಲಿದ್ದಾರೆ. 3 ತಿಂಗಳುಗಳ ಹಿಂದಷ್ಟೇ ಕೃಷಿ ಭೂಮಿಗೆ ಮಣ್ಣು ಹಾಕಿದ್ರಿಂದಾಗಿ ಸ್ಥಳೀಯ ಮನೆಗಳೇ ಮುಳುಗಡೆಯಾಗಿ ಹಲವರನ್ನು ರಕ್ಷಿಸಲಾಗಿದೆ. ಇದೀಗ ಮತ್ತೆ ಮುಂದುವರಿದ ಕಾಮಗಾರಿ ವಿರುದ್ಧ ನಾಗರಿಕರು ವಿರೋಧ ವ್ಯಕ್ತಪಡಿಸಿ ತಕ್ಷಣವೇ ಕಾಮಗಾರಿ ನಿಲ್ಲಿಸಲು ಒತ್ತಾಯಿಸಿ ತಲಪಾಡಿ ಗ್ರಾಮ ಪಂಚಾಯತ್ ಆಡಳಿತಕ್ಕೆ ಮನವಿಯನ್ನು ಸಲ್ಲಿಸಿದ್ದಾರೆ. ಇನ್ನು ತಲಪಾಡಿ ಗ್ರಾಮದ ಮಕ್ಯಾರು ಪೂಮಣ್ಣು ಪ್ರದೇಶ ಗದ್ದೆಗಳ ಸಮೂಹವಾಗಿದೆ. ಆದರೆ ಕೆಲ ತಿಂಗಳುಗಳಿಂದ ಖಾಸಗಿ ವ್ಯಕ್ತಿ ಜಮೀನು ಪಡೆದು ಅವೈಜ್ಞಾನಿಕವಾಗಿ ಮಣ್ಣು ತುಂಬಿಸುವ ಕೆಲಸವನ್ನ ಮಾಡ್ತಾ ಇದ್ದಾರೆ. ಇದರಿಂದ ಮಳೆಗಾಲದ ಸಂದರ್ಭ ಮಕ್ಯಾರು ಪೂಮಣ್ಣು ಸಮೀಪದ ಬಹುತೇಕ ಮನೆಗಳು ಜಲಾವೃತಗೊಂಡಿದ್ದು ಮನೆ ಮಂದಿಯನ್ನ ಸ್ಥಳೀಯರು ರಕ್ಷಿಸಿ ದಡ ಸೇರಿಸಿದ್ದಾರೆ. ತಲಪಾಡಿ ಗ್ರಾಮದಲ್ಲಿ ಮಕ್ಯಾರು ಮತ್ತು ಪೂಮಣ್ಣು ಪ್ರದೇಶ ಇತ್ತೀಚೆಗೆ 5 ತಿಂಗಳ ಮುಂಚೆ ತುಂಬ ಪ್ರಳಯ ಬಂದು ನೀರು ತುಂಬಿ ಹಲವಾರು ಮನೆಯವರನ್ನು ಖಾಲಿ ಮಾಡಿಸಿ ಜೀವೋಳಿಸುವಂಥ ಕೆಲಸ ನಾಗರಿಕರೆಲ್ಲ ಸೇರಿ ಮಾಡಿದ್ರು. ಆವತ್ತು ನಾವು ಗ್ರಾಮ ಪಂಚಾಯತ್ ಮತ್ತು ಇನ್ನಿತರ ಅಧಿಕಾರಿಗಳಿಗೆ ಈ ಸಮಸ್ಯೆ ಬಗ್ಗೆ ವಿವರವಾಗಿ ಹೇಳಿದ್ದೆವು. ಯಾಕೆ ಆ ಸಮಸ್ಯೆ ಆಯಿತು ಅಂತ ಹೇಳಿದರೆ, ಮಳೆ ನೀರು ಹೋಗುವಂಥ ವ್ಯವಸ್ಥೆ ಸ್ವಲ್ಪ ತಗ್ಗು ಪ್ರದೇಶ ಆದ್ದರಿಂದ ಮೇಲಿಂದ ಎಲ್ಲ ಬರುವ ಮಳೆ ನೀರು ಆ ದಾರಿಯಾಗಿ ಹೋಗ್ತಿತ್ತು. 4ರಿಂದ 5 ತೋಡುಗಳಿದ್ದವು ನೀರು ಹೋಗಲಿಕ್ಕೆ. ಆ ತೋಡನ್ನು ಏಕಾಏಕಿ ಮಣ್ಣು ಹಾಕಿ ತುಂಬಿಸಿ ಅಲ್ಲಿ ಕೃತಕ ನೆರೆಯನ್ನು ಸೃಷ್ಟಿ ಮಾಡಿ ಇಡೀ ಪ್ರದೇಶ ನೀರಲ್ಲಿ ಮುಳುಗಿದಂಥ ಪ್ರಸಂಗ ನಡೆದಿದೆ. ಇವಾಗ ಏಕಾಏಕಿ ರಾಷ್ಟ್ರೀಯ ಹೆದ್ದಾರಿ ಎತ್ತರಕ್ಕೆ ಮಣ್ಣು ಹಾಕ್ಕೊಂಡು ಹೋಗುವಂಥ ಕೆಲಸ ಆಗ್ತಾ ಇದೆ. ಅದರ ಸಂಬಂಧಪಟ್ಟ ಅಧಿಕಾರಿಗಳಿಗೂ ಮತ್ತು ಆ ಜಾಗದ ಒಡೆಯನಿಗೆ ವಿವರವಾಗಿ ಕೇಳಿದಾಗ ಅವರು ಏನೋ ದರ್ಪದ ಮಾತಾಡಿದರು. ಅದಕ್ಕೆ ನಾವು ಎಲ್ಲರೂ ನಾಗರಿಕರು ಸೇರಿ ಪಂಚಾಯತಿಗೆ ಒಂದು ಮನವಿಯನ್ನು ಕೊಟ್ಟಿದ್ದೇವೆ. ತಕ್ಷಣ ಆ ಕಾಮಗಾರಿಯನ್ನು ನಿಲ್ಲಿಸಿ ಆ ಮಳೆ ನೀರು ಸುಸಜ್ಜಿತವಾಗಿ ಹೋಗುವಂಥ ವ್ಯವಸ್ಥೆ ಮಾಡುವವರೆಗೂ ಯಾವುದೇ ಕಾಮಗಾರಿ ಮಾಡಬಾರದು ಅಂತ ಅವರಿಗೆ ಆಜ್ಞೆ ಮಾಡಬೇಕು. ಅವರು ಲೀಗಲ್ ಆಗಿ ಏನು ಕಾನೂನು ಪ್ರಕಾರವಾಗಿ ಏನು ಮಾಡುವುದಕ್ಕೂ ನಮ್ಮ ಅಭ್ಯಂತರ ಇಲ್ಲ. ಆದರೆ ಮಳೆ ನೀರು ಸುಸಜ್ಜಿತವಾಗಿ ಹೋಗುವ ವ್ಯವಸ್ಥೆ ಮಾಡದೆ ಕಾಮಗಾರಿ ಮುಂದುವರಿಸಲು ನಾವು ನಾಗರಿಕರು